ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪೂಜಾ ಗಣೇಶ್, ಅ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ಸರ್ಟಿಫೈಡ್ ಹೆಲ್ತ್ ಕೋಚ್. ವೆಲ್ಕಮ್ ಟು ಮೈ ಚಾನಲ್ ಫಿಟ್ ಕರ್ನಾಟಕ ಮಿಷನ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿ, ಥಂಬ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ಒಂದು 28 ದಿನಗಳಲ್ಲಿ ಏನನ್ನ ಫಾಲೋ ಮಾಡಿದೆ, ಯಾವ ಪ್ರಿಕಾಷನ್ಸ್ನ ತಗೊಂಡಿದ್ದೀನಿ, ಹಾಗೇನೆ ಕೆಲವೊಂದು ಸೂಪರ್ ಟಿಪ್ಸನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವು ನೋಡ್ಬೋದು, ನಾನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ತಗೊಂಡಿದ್ದೆ. ಆದರೆ ವಿಡಿಯೋ ಮಾಡ್ತಾ ಇರೋದು 28ನೇ ದಿನಕ್ಕೆ. ಇವಾಗ ತಾನೇ ವರ್ಕೌಟ್ ಮುಗಿಸ್ಬಿಟ್ಟು ನಾನು ವಿಡಿಯೋ ಶೂಟಿಗೆ ಕೂತ್ಕೊಂಡಿರೋದು. ಸೊ ಈಗ ವೆಯ್ಟ್ ಚೆಕ್ ಮಾಡಿದ್ದೀನಿ. ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು 57.50 ಇದೆ. ಹಾಗಿದ್ರೆ ನಾನು ಡೇ 1 ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ ಎಷ್ಟಿತ್ತು? ನಾನು ಡೇ 1 ಅಲ್ಲಿ ಎಂಟಿ ಸ್ಟಮಕ್ ಅಲ್ಲಿ ಚೆಕ್ ಮಾಡಿದಾಗ 62.20 ಇತ್ತು. ಆ್ಯಂಡ್ ಇವತ್ತಿನ ದಿನ 28ನೇ ದಿನಕ್ಕೆ 57 kg.50 ಅಂದರೆ 57.5 kgಗೆ ಬಂದಿದ್ದೀನಿ. ಇನ್ನು 2 ದಿನದಲ್ಲಿ 3 ದಿನದಲ್ಲಿ ಇನ್ನೊಂದು 500 ಗ್ರಾಮ್ವರೆಗೂ ಮ್ಯಾನೇಜ್ ಮಾಡ್ತೀನಿ. ಸೊ ನನ್ನ ಟಾರ್ಗೆಟ್ ಇದ್ದಿದ್ದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನಂಗೆ ಮಾಡೋದಕ್ಕೆ ಇಷ್ಟನೇ ಇರಲಿಲ್ಲ. ತುಂಬ ವೀಕ್ ಕಾಣಿಸ್ತೀವಿಲ್ಲ ಅಂದರೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಹೇಗಾಯಿತು ನೀವು ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ನನ್ನ ಮೀಲ್ ಪ್ಲೇಟ್ಸ್ನ ಅಪ್ಡೇಟ್ ಮಾಡ್ತಾ ಇದ್ದೆ. ಬ್ರಾಡ್ಕಾಸ್ಟ್ ಚಾನಲಲ್ಲೂ ಕೂಡ ನಾನು ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೆ. ಸೊ ನೀವು ನೋಡ್ಬೋದು, ನಾನು ಮಾಮೂಲಿ ಮನೆ ಊಟನೇ ತಗೊಂಡಿದ್ದೀನಿ. ಆದರೂ ಹೇಗೆ ಇಷ್ಟು ವೆಯ್ಟ್ ಲಾಸ್ ಆಯಿತು ಅಂತ ನಿಮ್ಮ ಪ್ರಶ್ನೆ ಇದೆ. ಫಸ್ಟ್ ಆಫ್ ಆಲು ನೀವು ತಿಳ್ಕೊಬೇಕಾಗಿದ್ದೇನೆಂದರೆ, ನಾನು ಡಯಟಿಷಿಯನ್ ಇದ್ದೀನಿ ಅಂತ, ರೈಟ್? ಸೊ ನನಗೆ ಊಟದಲ್ಲಿ ನಾನು ಎಷ್ಟು ಕ್ಯಾಲರೀಸನ್ನು ತಗೊಳ್ತಾ ಇದ್ದೀನಿ, ಎಷ್ಟು ಹೆವಿ ತಗೊಳ್ತಾ ಇದ್ದೀನಿ, ಎಷ್ಟು ಲೈಟಾಗಿ ತಗೊಳ್ತಾ ಇದ್ದೀನಿ, ಮಾಡ್ರೇಷನಲ್ಲಿ ತಗೊಳ್ತಾ ಇದ್ದೀನೋ, ಯಾವತ್ತು ಎಕ್ಸಸೈಸ್ ಮಾಡಿದ್ದೀನಿ ಇಲ್ಲ, ಇದೆಲ್ಲ ನನ್ನ ಮೈಂಡಲ್ಲಿ ಮಾನಿಟ್ರ್ ಆಗ್ತಾ ಇರುತ್ತೆ. ನನ್ನ ಟಾರ್ಗೆಟ್ ಇದ್ದಿದ್ದು 5 kg ಆ್ಯಂಡ್ ಆ 5 kgನ ನಾನು ಅಚೀವ್ ಮಾಡಿದ್ದೀನಿ, ರೈಟ್? ಆದರೆ ನಾರ್ಮಲ್ ಒಬ್ಬ ಪರ್ಸನ್ ಒಂದು ತಿಂಗಳಿಗೆ ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂತ ನನಗೇನಾದರೂ ಪ್ರಶ್ನೆ ಕೇಳಿದ್ರೆ, ಆರೋಗ್ಯಕರ ಶೈಲಿಯಲ್ಲಿ ವೆಯ್ಟ್ ಲಾಸ್ ಮಾಡೋದಾದರೆ 3 ರಿಂದ 5 kg ಒಳಗಡೆನೆ ಇರಬೇಕು. ನಾನು ಮನಸ್ಸು ಮಾಡಿದರೆ ಈ ಒಂದು ತಿಂಗಳಲ್ಲಿ 5 kg ಅಷ್ಟೇ ಅಲ್ಲದೆ 54 kg ಎಕ್ಸಾಕ್ಟ್ ನನ್ನ ಐಡಿಯಲ್ ವೇಟನ್ನು ರೀಚ್ ಆಗಬಹುದಿತ್ತು. ಆದರೆ ನನಗೆ ಅಷ್ಟು ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಷನ್ ಅವಶ್ಯಕತೆ ಇಲ್ಲ, ಅಷ್ಟು ಗಡಿಬಿಡಿನೂ ಇಲ್ಲ. ಯಾಕಂದರೆ ನಂದು 7 kg ಗೇನ್ ಆಗೋದಕ್ಕೆ ನನಗೆ 4 ತಿಂಗಳು ಬೇಕಾಗಿತ್ತು. ಲಾಸ್ ಮಾಡ್ಕೊಳ್ಳೋದಕ್ಕೂ ನಾನು 2 ರಿಂದ 3 ತಿಂಗಳವರೆಗೂ ಆರಾಮಾಗಿ ವೆಯ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಆಲ್ರೆಡಿ ಫಾಲೋ ಮಾಡ್ತಾ ಇರೋವಂತಹ ಫಾಲೋವರ್ಸ್ ಆಗಿರ್ಬೋದು, ಅಥವಾ ನನ್ನ ಬ್ಯಾಚನ್ನು ಜಾಯಿನ್ ಆದಂತಹ ಕ್ಲೈಂಟ್ಸ್ಗಳಿರ್ಬೋದು, ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾರೆ. ನಂದು 3 kg ಆಯಿತು, ನಂದು 4 kg ಆಯಿತು, ನಂದು 2 kg ಆಯಿತು, ನಿಮ್ದು ಹೇಗೆ 5 kg ಆಯಿತು? ನೀವು ನೋಡಿದರೆ ಅಷ್ಟು ಸ್ಟ್ರಿಕ್ಟಾಗಿ ಡಯಟ್ ಸಹ ಮಾಡ್ತಾ ಇಲ್ಲ ಅಂತ. ಯಾರು ಹೇಳಿದ್ರು ನಾನು ಡಯಟ್ ಮಾಡ್ತಾ ಇಲ್ಲ ಅಂತ? ನಿಮ್ಮ ಪ್ರಕಾರ ನೀವು ಡಯಟ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಯಾವಾಗಲೂ ಪನ್ನೀರ್ ತಿನ್ನೋದು, ಯಾವಾಗಲೂ ಹೊರಗಡೆ ಊಟನ ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲೇ ಸಪ್ರೇಟಾಗಿ ಕುಕ್ ಮಾಡ್ಕೊಳ್ಳೋದು, ಅಥವಾ ಯಾವಾಗಲೂ ಸ್ಟ್ರಿಕ್ಟ್ ರುಟೀನನ್ನು ಫಾಲೋ ಮಾಡೋದು ಡಯಟಿಂಗ್ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಯಾರೆಲ್ಲ ನಾನು ಆಲ್ರೆಡಿ ವೆಯ್ಟ್ ಲಾಸ್ ಬ್ಯಾಚ್ಗೆ ಜಾಯಿನ್ ಆಗಿದ್ದಾರೆ ಅವರಿಗೆ ಪೋರ್ಷನ್ ಕಂಟ್ರೋಲ್ ಬಗ್ಗೆ ಅಂತ ಎಲ್ಲ ಗೊತ್ತೇ ಇರುತ್ತೆ. ಬಟ್ ಯಾರು ವೆಯ್ಟ್ ಲಾಸ್ ಬ್ಯಾಚಲ್ಲಿ ಇಲ್ಲ, ಅವರಿಗೆ ಡಯಟಿಂಗ್ ಅಂದರೆ ಏನು ಅನ್ನೋದು ಸ್ವಲ್ಪ ಕನ್ಕ್ಲೂಷನ್ ಇರೋದಿಲ್ಲ. ನೀವೇನು ನನ್ನ ರುಟೀನಲ್ಲಿ ನೋಡಿದ್ರಲ್ಲ, ಈ ಒಂದು ಅವಲಕ್ಕಿ ತಿನ್ನೋದು, ಉಪ್ಪಿಟ್ಟು ತಿನ್ನೋದು, ರೈಸ್ ತಿನ್ನೋದು, ಚಿಕನ್ ತಿನ್ನೋದು, ಎಗ್ ತಿನ್ನೋದು, ಪನ್ನೀರ್ ತಿನ್ನೋದು, ಹಾಗೇನೆ ಬೇರೆ ಬೇರೆ ಹೊರಗಡೆ ಹೋದಾಗ ಮೀಲನ್ನು ಕೂಡ ಕನ್ಸ್ಯೂಮ್ ಮಾಡಿದ್ದೀನಿ, ಹೊರಗಡೆ ಊಟನೂ ಮಾಡಿದ್ದೀನಿ, ಟೀ ಸಹ ಕನ್ಸ್ಯೂಮ್ ಮಾಡಿದ್ದೀನಿ. ಯಾಕಂದರೆ ನನಗೆ ಗೊತ್ತಿತ್ತು ನಂದು ಪೂರ್ತಿ ದಿನದಲ್ಲಿ ನಾನು ಎಷ್ಟು ಕ್ಯಾಲರೀಸನ್ನು ಸೇವಿಸಬೇಕು ಅಂತ. ನಾನು ಅಷ್ಟರ ಒಳಗಡೆನೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಬಟ್ ನಿಮಗೆ ನೋಡೋದಕ್ಕೆ ಹೇಗೆ ಅನ್ನಿಸ್ತಾ ಇತ್ತು, ಮೇಡಮ್ ರೈಸು ತಿಂತಾರೆ, ನಮಗೆ ತಿನ್ನಕ್ಕೆ ಹೇಳಲ್ಲ, ಮೇಡಮ್ ಹೊರಗಡೆನೂ ಊಟ ಮಾಡ್ತಾರೆ, ನಮಗೆ ತಿನ್ನಕ್ಕೆ ಹೇಳಲ್ಲ, ಮೇಡಮ್ ಟೀ ಕುಡಿತಾರೆ, ನಮಗೆ ಕುಡಿಯೋಕ್ಕೆ ಹೇಳಲ್ಲ ಅಂತ. ಅದೇ ಅಲ್ವಾ ಡಿಫ್ರೆನ್ಸ್ ಇರೋದು. ನಾನು ಮಾನಿಟ್ರ್ ಮಾಡ್ತೀನಿ, ನೀವು ಮಾನಿಟ್ರ್ ಮಾಡೋಷ್ಟು ಇನ್ನೂ ಕೆಪಬಲ್ ಆಗಿರೋದಿಲ್ಲ. ನಿಮಗೆ ಯಾರ್ದಾದ್ರೂ ಸಹಕಾರ ಬೇಕಾಗುತ್ತೆ. ನೀವು ಏನು ಊಟ ಮಾಡ್ತಾ ಇದ್ರೆ ಅದರಲ್ಲಿ ಎಷ್ಟು ಕ್ಯಾಲರೀಸ್ ಇದೆ, ನೀವು ಎಷ್ಟು ನಿಮ್ಮ ಹೈಟು ವೆಯ್ಟಿಗೆ ಎಷ್ಟು ಕ್ಯಾಲರೀಸ್ ಬರುತ್ತೆ ಅನ್ನೋದು. ಆ್ಯಂಡ್ ಮೊರೋವರ್ ನಂದು ಟಾರ್ಗೆಟ್ ಎಷ್ಟಿತ್ತು? 5 kg. ನಿಮ್ಮ ಟಾರ್ಗೆಟ್ ಎಷ್ಟಿದೆ? 10 kg 15 kg ಇರುತ್ತೆ. ಸೊ ನೀವು ನಂತರ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗೋದಿಲ್ಲ. ನಾನು ಕ್ಯಾಲರೀಸನ್ನು ಮ್ಯಾನೇಜ್ ಮಾಡ್ತಾ ಇದ್ದೆ, ಹಾಗೆಯೇ ನಾನು ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಯಾವಾಗಲೂ ಗಮನ ಹರಿಸ್ತಿದ್ದೆ. ಕೂತ ಜಾಗದಲ್ಲೇ ಕೂರುವಂಥ ಕೆಲಸ ನಂದು, ಸಿಟ್ಟಿಂಗ್ ವರ್ಕ್ ನಂದು. ಆದರೂ ಕೂಡ ಅದರಲ್ಲೇ ಸಾಧ್ಯವಾದಷ್ಟು ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೆ. ಹೊರಗಡೆ ವಾಶ್ರೂಮ್ಗೆ ಹೋಗೋದು, ಲಿಪ್ಸನ್ನು ಯೂಸ್ ಮಾಡದೇ ಇರೋದು, ಹೀಗೆ ಚಿಕ್ಕ ಪುಟ್ಟ ವಿಷಯಗಳನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಅದಷ್ಟೇ ಅಲ್ಲದೆ
2 ದಿನ ಅಷ್ಟೇ ನಾನು ವರ್ಕೌಟನ್ನ ತಪ್ಪಿಸಿದ್ದೀನಿ. ಅದು ಬಿಟ್ರೆ ಬಾಕಿ ಎಲ್ಲ ದಿನ ಅರ್ಧ ಗಂಟೆ ವ್ಯಾಯಾಮ ಮಾಡಿದ್ದೀನಿ. ಇವಾಗ ನಿಮ್ಮ ಪ್ರಶ್ನೆ ಇನ್ನೊಂದು ಬರ್ಬೋದು, ನೀವೇನು ಸಪ್ರೇಟ್ ಸ್ಪೆಷಲ್ ವರ್ಕೌಟ್ ಮಾಡ್ತೀರಾ ಅದಕ್ಕೆ ನಿಮ್ದು ಬೇಗ ವೆಯ್ಟ್ ಲಾಸ್ ಆಯಿತು ಅಂತ. ಡೆಫಿನೆಟ್ಲಿ ಹಾಗೇನು ಇರೋದಿಲ್ಲ. ಯಾಕಂದರೆ ವರ್ಕೌಟ್ ನಿಮಗೆ 20% ಮಾತ್ರ ಸಪೋರ್ಟ್ ಕೊಡುತ್ತೆ, ಬಾಕಿ 80% ನಿಮ್ಮದು ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಮ್ಯಾನೇಜ್ ಆಗುತ್ತೆ. ನನ್ನ ಡಯಟನ್ನು ಫಾಲೋ ಮಾಡುವಾಗ ಜಾಸ್ತಿ ಕ್ಯಾಲರೀಸ್ ಮೇಲೆ ಆಗಿರ್ಬೋದು, ಹೊರಗಡೆ ಆಹಾರದ ಮೇಲೆ ಫೋಕಸ್ ಮಾಡ್ದೇ ನನ್ನ ಹೈಟು, ನನ್ನ ವೆಯ್ಟು, ನನ್ನ ವಯಸ್ಸಿಗೆ ತಕ್ಕ ಹಾಗೆ ಎಷ್ಟು ನ್ಯೂಟ್ರಿಷನ್ ಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಮನೆಯಲ್ಲಿರೋ ಊಟನ ಹೇಗೆ ಕಾಂಬಿನೇಷನ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅದ್ರ ಮೇಲೆ ಡಯಟನ್ನು ಮಾಡಿದೆ. ಈ ವಿಧಾನ ನನ್ನ ಎಲ್ಲ ವೆಯ್ಟ್ ಲಾಸ್ ಬ್ಯಾಚಲ್ಲಿರೋ ಕ್ಲೈಂಟ್ಸ್ಗಳಿಗೆ ನಾನು ಪರ್ಸ್ನಲಿ ತಿಳಿಸ್ಕೊಡ್ತೇನೆ. ಹೇಗೆ ಅಪಾರ್ಟ್ ಫ್ರಮ್ ಡಯಟ್ ಎಲ್ಲರದ್ದು ಅವ್ರದ್ದೇ ಆದಂಥ ಒಂದು ಡಯಟ್ ಪ್ಲಾನ್ ಬಂದಿರುತ್ತೆ. ಆ ಡಯಟ್ ಪ್ಲಾನ್ ಬಂದರೂ ಕೂಡ ಅದು ಬಿಟ್ಟು ಹೇಗೆ ಫಾಲೋ ಮಾಡಬೇಕು, ಎಮರ್ಜೆನ್ಸಿಯಲ್ಲಿ ನಾವು ಹೇಗೆ ನಮ್ಮ ತಲೆನ ಓಡಿಸ್ಬೇಕು, ಹೇಗೆ ನಾವು ಹೊರಗಡೆ ಊಟನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಪ್ರಾಕ್ಟಿಕಲಿ ಇದನ್ನ ಪ್ರತಿಯೊಂದು ಬಿಡಿಸಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇಟ್ ಇಸ್ ಅ ಲಾಂಗ್ ಜರ್ನಿ. 90 ಡೇಸ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಲ್ಲಿ ನಾನು ಹಂತವಾಗಿ ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಹಂತವಾಗಿ ರೆಸಿಪೀಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ, ಹಂತವಾಗಿ ವರ್ಕೌಟ್ಸ್ ಅನ್ನ. ಇವಾಗ ನಾನು ಮಾಡೋ ವರ್ಕೌಟ್ ಅನ್ನ ನಿಮಗೆ ಮಾಡಿ ಅಂದ್ರೆ ಮೇ ಬಿ ಡಿಫಿಕಲ್ಟ್ ಆಗ್ಬೋದು. ನಾನು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಸೊ ನನಗೆ ಈಸಿ ಇರೋದು, ನಿಮಗೆ ಡಿಫಿಕಲ್ಟ್ ಆಗ್ಬೋದು, ನಿಮಗೆ ಇಂಜುರಿ ಆಗ್ಬೋದು. ಯಾಕಂದ್ರೆ ನಾವು ದೂರ ಇದ್ದೀವಿ. ನಾನೇನಾದ್ರೂ ನಿಮ್ ಜೊತೆ ಇದು ಟ್ರೈನ್ ಮಾಡೋ ಹಾಗಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತಾ ಇದ್ದೀನಿ. ಡಿಸ್ಟೆನ್ಸ್ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನನ್ನ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಹೆಲ್ಪ್ ಆಗಿರುವಂಥದ್ದು ನನಗೇನಂದ್ರೆ ಮನೆ ಊಟ. ಫಸ್ಟ್ ಆಫ್ ಆಲ್ ಮನೆ ಊಟ. ಎರಡನೇದು, ಹೇಗೆ ಮನೆ ಊಟವನ್ನ ನಮ್ಮ ಡಯಟ್ಗೆ ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನನ್ನ ವೆಯ್ಟ್ ಲಾಸ್ ಬ್ಯಾಚ್ ಅಲ್ಲಿ ಯಾರಿಗೆಲ್ಲ ಹೇಳ್ಕೊಡ್ತೀನೋ ಅದನ್ನೇ ಖುದ್ದಾಗಿ ನಾನು ಸಹ ಫಾಲೋ ಮಾಡಿದ್ದು. ಮೂರನೇ ಟಿಪ್ ಏನಪ್ಪಾ ಅಂದ್ರೆ, ನಾನು ವರ್ಕೌಟ್ ಅನ್ನ ಯಾವತ್ತೂ ಮಿಸ್ ಮಾಡಿಲ್ಲ. ವಾರದಲ್ಲಿ ಒಂದಿನ ದಟ್ ಇಸ್ ಫೈನ್, ಅಷ್ಟು ಮಾಡ್ಲೇಬೇಕಾಗತ್ತೆ. ಅದು ಬಿಟ್ಟು ಬಾಕಿ ನಾನು ಯಾವತ್ತು ವರ್ಕೌಟ್ ಅನ್ನ ಮಿಸ್ ಮಾಡಿಲ್ಲ. ವರ್ಕೌಟ್ ಅಂದ್ರೆ ನಾನು ಸ್ಪೆಷಲ್ ಆಗಿ ಏನು ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ. ಸಡನ್ ಆಗಿ ನಾನು ಮಾಡೋದನ್ನ ಮಾಡಿ ಅಂದ್ರೆ ಮೇ ಬಿ ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೆ ಇನ್ನು ಮುಂದೆ ನಾನು ಏನ್ ಮಾಡ್ತೀನಿ, ಬೇಸಿಕ್ ಲೆವೆಲ್ ಇಂದ ಒಂದೊಂದೇ ಹಂತವಾಗಿ ನಿಮ್ಗೆ ವರ್ಕೌಟ್ಸ್ ನ ಶೇರ್ ಮಾಡ್ತಾ ಹೋಗ್ತೀನಿ. ಅಂಡ್ ಅದಷ್ಟೇ ಅಲ್ಲದೆ ನಾನು ನನ್ನ ಬಾಡಿನ ಒಂಚೂರು ಡಿಹೈಡ್ರೇಟ್ ಆಗ್ಬಿಟ್ಟಿಲ್ಲ. ಖಾಯಂ ಆಗಿ ನೀರು ಕುಡಿಯೋದು, ಎಳ್ನೀರು ಕುಡಿಯೋದು, ಮಜ್ಜಿಗೆ ಕುಡಿಯೋದು, ನೀರು ಕುಡಿತಾನೆ ಇರ್ತೀನಿ. ಪೂರ್ತಿ ದಿನದಲ್ಲಿ 3 ರಿಂದ 3.5 ಲೀಟರ್ ನೀರನ್ನ ಖಾಲಿ ಮಾಡ್ತೀನಿ. ಅದಾದ್ಮೇಲೆ ಓವರ್ ಆಲ್ ಆಗಿ ನಾನು ಆಕ್ಟಿವ್ ಆಗಿರ್ತಿದ್ದೆ. ಎಲ್ಲದಕ್ಕಿಂತ ಮುಖ್ಯವಾಗಿದ್ದು ಈ 20 ಡೇಸ್ ಅಲ್ಲಿ ನಾನು ಫಾಲೋ ಮಾಡಿದ್ದೇನೆಂದ್ರೆ ಒತ್ತಡ. ನನಗೆ ಎಷ್ಟೇ ಒತ್ತಡ ಇರಲಿ, ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ನನಗೂ ಕೂಡ. ಹೆಚ್ಚಾನೆಚ್ಚು ಕ್ಲೈಂಟ್ಸ್ ಫೈಲ್ಸ್ ಮಾಡಬೇಕು, ಟೈಮ್ ಮುಗಿತಾ ಇದೆ, ಮನೇಲಿ ಮಗು ಕಾಯ್ತಾ ಇದ್ದಾಳೆ, ಇದೆಲ್ಲ ನನಗೂ ಇರುತ್ತೆ. ನಿಮ್ಗೆ ಹೇಗೆ ಫ್ಯಾಮಿಲಿ ಟೆನ್ಷನ್ ಇರುತ್ತೋ ನನಗೂ ಹಾಗೆ ಇರುತ್ತೆ. ಬಟ್ ಆದ್ರೂ ಕೂಡ ನಾನು ಏನ್ ಮಾಡಿದೀನಿ ಅಂದ್ರೆ, ನಾನು ಟೆನ್ಷನ್ ಮಾಡ್ಕೋಬೇಕು, ಇಲ್ಲ ಕೆಲಸ ಮುಗಿಸ್ಕೋಬೇಕು. ನಾನು ಇಷ್ಟು ಪಾಸಿಟಿವ್ ಆಗಿ ಇಟ್ಟಿದ್ದೀನಿ ಅಂದ್ರೆ ಈ 28 ಡೇಸು ನನಗೆ ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ನಂದು ಹೇರ್ ಫಾಲ್ ಸ್ವಲ್ಪ ಸ್ಟಾಪ್ ಆಗಿದೆ, ಸ್ಕಿನ್ ಕೂಡ ಸ್ವಲ್ಪ ರಿಕವರಿ ಆಗಿದೆ. ನನಗೆ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಆಕ್ನೆಸ್ ಆಗ್ಬಿಟ್ಟಿತ್ತು, ನಿದ್ದೆಗೆಟ್ಟು. ಆಮೇಲೆ ನಾನು ಮುಖ್ಯವಾಗಿ ಇನ್ನೊಂದು ಫಾಲೋ ಮಾಡಿದ್ದೆ ಅಂದ್ರೆ, ಈ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನನಗೆ ಖುಷಿ ಆಗುವಂತ ಆಕ್ಟಿವಿಟೀಸ್, ವಿಡಿಯೋಸ್ಗಳನ್ನ ಮಾಡೋದು. ಕ್ಲೈಂಟ್ ನನಗೆ ಯಾರು ಇಷ್ಟ ಆಗ್ತಾರ ಕ್ಲೈಂಟ್ಸ್ಗಳ ಜೊತೆ ಮಾತಾಡಿದ್ದೀನಿ, ರಿಸಲ್ಟ್ಸ್ಗಳನ್ನ ನೋಡ್ತಾ ಇದ್ದೆ. ಆಟೋಮೆಟಿಕ್ಲಿ ನನಗೆ ಅದೊಂದು ಖುಷಿನ ಕೊಡ್ತಾ ಇತ್ತು. ಸೋಷಿಯಲಿ ತುಂಬಾ ಎಂಗೇಜ್ ಆಗಿದ್ದೀನಿ. ಆಮೇಲೆ ಮೊದಲು ನಾನು ನಿದ್ದೆ ಮೇಲೆ ತುಂಬಾ ಗಮನ ಹರಿಸ್ತಿರ್ಲಿಲ್ಲ. ಯಾಕಂದ್ರೆ ವರ್ಕ್ ಪ್ರೆಷರ್ ಏನು ಮಾಡಕ್ ಆಗೋದಿಲ್ಲ. ನಾನು ಯಾವಾಗ್ಲೂ ಫೈಲ್ಸ್ ಮಾಡ್ಬೇಕಲ್ಲ ಅಂತ ಒಂದು ಪ್ರೆಷರ್. ಈ ಸರಿ ಏನ್ ಮಾಡ್ಕೊಂಡೆ, ನಾನು ಸ್ವಲ್ಪ ಹೆಲ್ಪಿಂಗ್ ಹ್ಯಾಂಡ್ ಅನ್ನ ತಗೊಂಡ್ಬಿಟ್ಟು ಸಾಧ್ಯವಾದಷ್ಟು 11 ಗಂಟೆ, ಹಬ್ಬ ಅಂದ್ರೆ 11:30 ದಾಟಿ ಹೋಗಿಲ್ಲ. ಮುಂಚೆ ನಾನು 1 ಗಂಟೆ 2 ಗಂಟೆವರೆಗೂ ಮಲಗ್ತಾ ಇದ್ದೆ. ಸೊ ಈಗ ಹಾಗಲ್ಲ, ನಾನು 11:30 ಒಳಗಡೆನೆ, ಮ್ಯಾಕ್ಸಿಮಮ್ 11 ಗಂಟೆ ಒಳಗಡೆನೆ ಮಲಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮಾರ್ನಿಂಗ್ ಮತ್ತೆ ನಾವು ಬೆಳಿಗ್ಗೆ ಏಳಲೇಬೇಕು ವರ್ಕ್ ಇರೋದ್ರಿಂದ. ಸೊ ಹೀಗೆ ನಾನು ನನ್ನ ರುಟೀನ್ ಅನ್ನ ಫಾಲೋ ಮಾಡಿದ್ದು. ನಿಮ್ಗೆ ಇದು ಕೇಳೋದಕ್ಕೆ ಈಸಿ ಅನಿಸುತ್ತೋ ಡಿಫಿಕಲ್ಟ್ ಅನಿಸುತ್ತೋ ನನಗಂತೂ ಗೊತ್ತಿಲ್ಲ. ನನಗೆ ಫಸ್ಟ್ ವೀಕು ನಾನು ನಾರ್ಮಲ್ ರೂಟೀನ್ ಅನ್ನ ಫಾಲೋ ಮಾಡಿದೆ. ನೀವು ನೋಡ್ಬೋದು 8 ಡೇಸು ನಾನು ಮಾಮೂಲಿ ಟೈಮಿಂಗ್ ಅನ್ನ ಫಾಲೋ ಮಾಡಿದ್ದೀನಿ. 9 ಗಂಟೆ, 9:30, 10 ಗಂಟೆ. ಆಮೇಲೆ ನನಗೆ ಸ್ವಲ್ಪ ಬೇಗ ರಿಸಲ್ಟ್ ಬೇಕಾಗಿತ್ತು. ಯಾಕಂದ್ರೆ January 1st ಇಂದ ನಂದು ಮತ್ತೆ ಹೊಸ ವೆಯ್ಟ್ ಲಾಸ್ ಬ್ಯಾಚ್ ಸ್ಟಾರ್ಟ್ ಆಗೋದಿದೆ. ಅದ್ರ ಕೆಲಸ ಇರುತ್ತೆ ನನಗೆ. ಸೊ ಆ ಟೈಮಲ್ಲಿ ಡೈಟಿಂಗ್ ಅಂತೆಲ್ಲ ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಏನ್ ಪ್ಲಾನ್ ಮಾಡಿದೆ ಅಂದ್ರೆ, ಬಾಕಿ 20 ದಿನ ಏನ್ ಮಾಡೋಣ, ಒಂದು ಇಂಟರ್ಮಿಟೆಡ್ ಫಾಸ್ಟಿಂಗ್ ಫಾಲೋ ಮಾಡೋಣ ಅಂತ ಅನ್ಕೊಂಡೆ. ಇಂಟರ್ಮಿಟೆಡ್ ಫಾಸ್ಟಿಂಗ್ ನನಗೆ ತುಂಬಾನೇ ಹೆಲ್ಪ್ ಆಗಿದೆ. ಯಾಕಂದ್ರೆ ಸ್ವಲ್ಪ ರ್ಯಾಪಿಡ್ ಆಯ್ತು. ನಂದು 3 kg ಅಷ್ಟೇ ವೆಯ್ಟ್ ಲಾಸ್ ಆಗ್ತಾ ಇತ್ತು ನಾರ್ಮಲ್ ರೂಟೀನ್ ಫಾಲೋ ಮಾಡಿದ್ರೆ. ನಾನೇನ್ ಮಾಡಿದೆ, ನಾರ್ಮಲ್ ರೂಟೀನ್ ಜೊತೆಗೇನೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತ ಬೆನಿಫಿಟ್ಸ್ ಅನ್ನ ಆಡ್ ಮಾಡಿದೆ. ಸೊ ಹೀಗಾಗಿ ಏನಾಯ್ತು, ಮೊದಲೇ ವಾರದಲ್ಲಿ ನಂದು 1 kg ಕಡಿಮೆ ಆಯ್ತು. 2, 3, 4ನೇ ವಾರದಲ್ಲೇ ನಂದು ಏನಾಗ್ಬಿಡ್ತು, ಈ 3 ವಾರದಲ್ಲೇ ನಂದು 3.5 kg ಮೇಲೇನೆ ವೆಯ್ಟ್ ಲಾಸ್ ಆಗ್ಬಿಡ್ತು.
ಸೊ ಇಂಟರ್ಮಿಟೆಡ್ ಫಾಸ್ಟಿಂಗ್ ಹೇಗೆ ಮಾಡೋದು ಏನು ಅಂತ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ಐ ಬಟನ್ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಹೇಗೆ ನೀವು ಇಂಟರ್ಮಿಟೆಡ್ ಫಾಸ್ಟಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು, ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲ. ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡೋಬೇಕಾದ್ರೆ ಏನೆಲ್ಲ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಅಪಾರ್ಟ್ ಫ್ರಮ್ ದಟ್ ನಾನು ಡಯಟ್ ಅನ್ನ ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಯಾವತ್ತೂ ಫಾಲೋ ಮಾಡಕ್ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ನಾನು ನನ್ನ ಬ್ಯಾಚ್ ಅಲ್ಲಿ ಇರ್ತಾರಲ್ಲ ಅವ್ರಿಗೂ ಅದೇ ಹೇಳ್ತೀನಿ, ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ನ್ಯೂಟ್ರಿಷನ್ ಮೇಲೆ ಗಮನ ಇರಲಿ. ನಾವೇನು ತಿಂತಾ ಇದೀವಿ ಅದರಿಂದ ನಮ್ಗೆ ಏನ್ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇದು ನನ್ನ ಎಲ್ಲ ಕ್ಲೈಂಟ್ಸ್ಗಳಿಗೂ ಗೊತ್ತಿದೆ. ಹೀಗಾಗಿ ಅವ್ರು ಸಿಕ್ಕಾಪಟ್ಟೆ 10 kg 12 kg ವರೆಗೂ ವೆಯ್ಟ್ ಲಾಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನನ್ಕಿಂತ ಜಾಸ್ತಿ ಡೆಡಿಕೇಶನ್ ಅನ್ನ ತೋರಿಸ್ತಿರ್ತಾರೆ. ಆಕ್ಚುಲಿ ಅವರಿಂದಾನೇ ನಾನು ಮೋಟಿವ್ ಆಗ್ಬಿಟ್ಟು ಈ ಒಂದು 30 days ಪ್ರೋಗ್ರಾಮ್ ಅನ್ನ ಮಾಡಿದ್ದು. ಅಂಡ್ ನನ್ನ ಜೊತೆನೆ ಏನಿಲ್ಲ ಅಂದ್ರೆ ಒಂದು 300 ಜನ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಈ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಅವರ ರಿಸಲ್ಟ್ಸ್ ನನಗೆ ಸೆಂಡ್ ಮಾಡಿದ್ದಾರೆ ವಾಟ್ಸಪ್ ಅಲ್ಲಿ. ನಂದು 4 kg ಆಗಿದೆ, ಕೆಲವ್ರದ್ದು 5.5 kg ಆಗಿದೆ. ಸೇಮ್ ಡಯಟ್ ಪ್ಲಾನು, ಅವ್ರದ್ದು 5.5 kg ಆಗಿದೆ. ಕೆಲವ್ರದ್ದು 1 kg ಕಡಿಮೆ ಆಗಿದೆ, ಇನ್ನು ಕೆಲವ್ರದ್ದು 2.5 kg ಕಡಿಮೆ ಆಗಿದೆ, ಇನ್ನೂ ಒಂದು ಎವ್ರೇಜ್ ಅಲ್ಲಿ 2.5 kg ಕಡಿಮೆ ಆಗಿದೆ. ಸೊ ಹೀಗೆ ನೋಡಿದಾಗ ನನ್ನಷ್ಟು ಹೈಟ್ ಇರೋರು, ನನ್ನಷ್ಟೇ ವೇಟ್ ಅನ್ನ ಹೊಂದಿರೋರು, ಆಮೇಲೆ ನನ್ನಷ್ಟೇ ದಪ್ಪ ಇರೋರು, ನನಗೆ ಯಾವುದೇ ರೀತಿ ಇವಾಗ ಪ್ರೆಸೆಂಟ್ ಹೆಲ್ತ್ ಕಂಡೀಷನ್ ಇಲ್ಲ, ನನ್ನ ಮೆಟಾಬಲಿಸಮ್ ಹೈ ಇದೆ, ನಾನು ಆಕ್ಟಿವ್ ಇರ್ತೀನಿ ಯಾವಾಗ್ಲೂ. ಸೊ ನಂತರ ಕ್ಯಾರೆಕ್ಟರ್ ಅನ್ನ ಹೊಂದಿರೋರು ನನ್ನ ಡಯಟ್ ಪ್ಲಾನ್ ಅನ್ನ ಫಾಲೋ ಮಾಡಿದಾರಲ್ಲ ಅವ್ರಿಗೂ ನನ್ನಷ್ಟು ರಿಸಲ್ಟ್ ಬಂದಿದೆ. ಯಾರ ದೇಹದಲ್ಲಿ ಹೆಲ್ತ್ ಕಂಡೀಷನ್ ಇದೆ ಅವರಿಗೆ ನನ್ನ ಡಯಟ್ ಪ್ಲಾನ್ ಸೂಟ್ ಆಗೋದಿಲ್ಲ. ಹಾಗೇನೆ ಯಾರ ದೇಹದಲ್ಲಿ ಮೆಟಾಬಲಿಸಮ್ ಡೌನ್ ಇದೆ, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದೆ, ಮುಂಚೆಯಿಂದನೇ ಡಯಟ್ ಅದು ಇದು ಅಂತ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅವರ ಒಂದು ಡಯಟ್ ಪ್ಲಾನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಬೇಕಾಗುತ್ತೆ, ಅವ್ರಿಗೂ ರಿಸಲ್ಟ್ ಬಂದಿಲ್ಲ. ಇದು ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ನಾನು ಇದು ಮಾಡ್ತೀನಿ. ಏನಂದ್ರೆ ನೀವು ಯಾವುದೇ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ನನ್ನ ಹಿಡ್ಕೊಂಡು ನಾವೇನ್ ತಿಂತೀವಿ ಅಂತ ತೋರಿಸ್ತೀವಲ್ಲ ಅದನ್ನ ಬ್ಲೈಂಡ್ ಆಗಿ ತಿನ್ನಕ್ ಹೋಗ್ಬಾರ್ದು. ಆಸ್ ಅ ಡಯಟಿಷಿಯನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಏನ್ ತೋರಿಸಿದೆ, ನನ್ನ 30 ದಿನದ ವೆಯ್ಟ್ ಲಾಸ್ ಜರ್ನಿನ ತೋರಿಸಿದೆ. ಅಂದ್ರೆ ನಾನೇನ್ ತಿಂದೆ, ನಾನೇನ್ ಮಾಡಿದೆ, ಇದರಲ್ಲಿ ನೀವು ಬರೀ ಐಡಿಯಾಸ್ ಅನ್ನ ತಗೋಬೇಕೆ ಹೊರತು ಮೀಲ್ಸ್ ಅನ್ನ ಕಾಪಿ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅದು ನಿಮ್ಗೆ ಮೇ ಬಿ ಬೆನಿಫಿಷಿಯಲ್ ಇರ್ಬೋದು, ಆಗದೇನೆ ಇರ್ಬೋದು. ನಿಮ್ಮ ದೇಹದಲ್ಲಿ ಏನು ಕೊರತೆ ಇದೆ, ಪೋಷಕಾಂಶಗಳ ಕೊರತೆ ಇದೆ, ನಿಮ್ಮ ಹೈಟ್ ಎಷ್ಟು, ವೇಟ್ ಎಷ್ಟು. ನನ್ನ ಡಯಟ್ ಪ್ಲಾನ್ದು ಒಂದು ಕ್ಯಾಲರಿ ಇರುತ್ತೆ. ನಂದು ಏನಿಲ್ಲ ಅಂದ್ರೂ ನಾನು 1600 ಕ್ಯಾಲರೀಸ್ ಇರುವಂತ ಡಯಟ್ ಪ್ಲಾನ್ ನ ಫಾಲೋ ಮಾಡ್ತೀನಿ. ನಿಮಗೆ ಅದು ಮೇ ಬಿ ಹೆವಿ ಆಗ್ಬೋದು. ನನಗಿಂತ ಶಾರ್ಟ್ ಇರೋರು ನನ್ನ ಡಯಟ್ ಪ್ಲಾನ್ ನ ಫಾಲೋ ಮಾಡಿಬಿಟ್ರೆ ವೇಟ್ ಗೇನ್ ಆಗ್ಬಿಡ್ತಾರೆ. ನನ್ಗಿಂತ ಎತ್ತರ ಇರೋರು ನನ್ನ ಡಯಟ್ ಪ್ಲಾನ್ ನ ಫಾಲೋ ಮಾಡಿದ್ರೆ ಅವ್ರದ್ದು ವೇಟ್ ಲಾಸ್ ಆಗಲ್ಲ, ತುಂಬಾನೇ ಏನಾಗ್ತಾರೆ, ಅಂಡರ್ ವೇಟ್ ಹೋಗ್ಬಿಡ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಉದ್ದೇಶಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು. ಯಾವತ್ತು ಇನ್ಫ್ಲೂಯೆನ್ಸರ್ಸ್ ಏನಾದ್ರು ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದಾರೆ, ಡಯಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಬೇಸಿಕ್ ಗುಡ್ ಥಿಂಗ್ಸ್ ನ ಅಷ್ಟೇ ಕ್ಯಾಚ್ ಮಾಡಬೇಕು. ಎಕ್ಸಾಕ್ಟ್ಲಿ ಅವ್ರ ತರ ಕಾಪಿ ಮಾಡಕ್ ಹೋದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನಿಮ್ಗೇನಾದ್ರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಸರಿಯಾದ ರೀತಿಯಲ್ಲಿ, ಸರಿಯಾದ ಮೆಥಡ್ ಅಲ್ಲಿ, ಸರಿಯಾದ ಮಾರ್ಗದಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ನೀವು ಒಬ್ಬರ ಮಾರ್ಗದರ್ಶನ ತಗೊಳ್ಳಿ. ನಂದೇ ತಗೊಳ್ಳಿ, ಬೇರೆದವ್ರು ತಗೊಳ್ಳಿ ಅಂತ ಹೇಳಲ್ಲ. ಸರಿಯಾದ ಮಾರ್ಗದರ್ಶನ ನಿಮ್ ಜೊತೆಗಿರೋದು ತುಂಬಾ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀವು ಚೂಸ್ ಮಾಡ್ತಿರುವಂತಹ ನ್ಯೂಟ್ರಿಷನಿಸ್ಟ್ ನಿಮಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಡಯಟ್ ಪ್ಲಾನ್ ಅಷ್ಟೇ ಯಾವತ್ತೂ ಹೆಲ್ಪ್ ಆಗೋದಿಲ್ಲ. ಡಯಟ್ ಪ್ಲಾನ್ ಜೊತೆಗೆ ಡಯಟ್ ಮಾಡಕ್ ಆಗದೆ ಇರುವಾಗ ನೀವು ಹೇಗೆ ನಿಮ್ಮನ್ನ ಮ್ಯಾನೇಜ್ ಮಾಡ್ಕೋಬೇಕು, ಡಯಟ್ ಸ್ಕಿಪ್ ಆದಾಗ ನೀವು ಏನೆಲ್ಲ ಥಿಂಗ್ಸ್ ನ ಮನೆಯಲ್ಲಿ ಫಾಲೋ ಮಾಡಬೇಕು, ಹೊರಗಡೆ ಹೋದಾಗ ನೀವೇನು ಊಟ ಮಾಡಬೇಕು, ಐಡಿಯಲ್ ವೇಟ್ ರೀಚ್ ಆದ್ಮೇಲೆ ನೀವು ಯಾವ ರೀತಿ ನಿಮ್ಮ ವೇಟ್ ಅನ್ನ ಮೇಂಟೈನ್ ಮಾಡಬೇಕು, ಇದೆಲ್ಲ ಒಬ್ಬೊಬ್ರು ನ್ಯೂಟ್ರಿಷನಿಸ್ಟ್ ಕರ್ತವ್ಯ ಆಗಿರುತ್ತೆ. ಈ ರೀತಿ ಯಾರು ಹೇಳ್ಕೊಡ್ತಾರೋ ನೀವು ಖಂಡಿತ ಅಲ್ಲಿ ತಪ್ಪದೆ ಆ ಪ್ರೋಗ್ರಾಮ್ ಅನ್ನ ಜಾಯ್ನ್ ಆಗ್ಲೇಬೇಕು. ಯಾಕಂದ್ರೆ ಈ ತರ ನಿಮ್ಗೆ ನಾಲೆಜ್ ಸಿಕ್ತು ಅಂತ ಅನ್ಕೊಳ್ಳಿ, ನಿಮ್ಗೆ ಮುಂದೆ ಡಯಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತಾನೂ ಹೇಳಲ್ಲ, ಇಲ್ಲ ಅಂತಾನೂ ಹೇಳಲ್ಲ. ಯಾಕಂದ್ರೆ ನನ್ನ ರುಟೀನ್ ಅಲ್ಲೇ ಅದು ಇನ್ಬಿಲ್ಟ್ ಆಗ್ಬಿಟ್ಟಿದೆ, ತಲೆಯಲ್ಲಿ ಗೊತ್ತಾಗ್ಬಿಟ್ಟಿದೆ ನನಗೆ. ಓಕೆ, ಈ ತರ ಮಾಡಿದ್ರೆ ನಾನು ಹಿಂಗಿರ್ತೀನಿ ಅಂತ. ಅಂಡ್ ಅದೇ ಫಾರ್ಮೆಟ್ ಅಲ್ಲೇ ನಾನು ನನ್ನ ಮಕ್ಕಳಿಗೆ, ನನ್ನ ಮನೆಯವರಿಗೆ ಸರ್ವ್ ಮಾಡ್ತೀನಿ, ಕ್ವಾಂಟಿಟಿ ವೇರಿಯೇಷನ್ಸ್ ಮಾಡ್ಕೊಂಡು. ಅವರು ಹೆಲ್ದಿ ಆಗಿದ್ದಾರೆ, ನಾನು ಹೆಲ್ದಿ ಆಗಿದ್ದೀನಿ. ಸೊ ಹೀಗಾಗಿ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಡಯಟ್ ಪ್ಲಾನ್ ಬಿಟ್ಟು ಮತ್ತೆ ಯಾವೆಲ್ಲ ವಿಷಯಗಳ ಮೇಲೆ ನಾವು ಗಮನ ಹರಿಸಬೇಕು ಅಂತ ನಾನು ಸೆಪರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ದಟ್ ಈಸ್ ವೇಟ್ ಲಾಸ್ 10 ಸೀಕ್ರೆಟ್ಸ್ ಅಂತ. ವೇಟ್ ಲಾಸ್ 10 ಸಲಹೆಗಳು ಮತ್ತೆ ಸೀಕ್ರೆಟ್ ಅಂತ ಹಿಂಗೆ ಒಂದು ಥಂಬ್ನೇಲ್ ಇದೆ. ನಿಮಗೆ ಲಿಂಕ್ ಸಿಗ್ತಾ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಇಲ್ಲಾಂದ್ರೆ ಐ ಬಟನ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಆ ವಿಡಿಯೋನ ಚೆಕ್ ಮಾಡೋದನ್ನ ಮರಿಬೇಡಿ. ಆ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ದೀನಿ ಅಂದ್ರೆ, ನೀವು ಡಯಟ್ ಪ್ಲಾನ್ ಫಾಲೋ ಮಾಡೋದ್ರ ಜೊತೆಗೆ ಮತ್ತೆ ಇನ್ಯಾವ್ಯಾವ ವಿಷಯಗಳನ್ನ ಫಾಲೋ ಮಾಡಬೇಕು. ಇದು ತುಂಬಾನೇ ನನ್ನ ಓಲ್ಡ್ ಕ್ಲೈಂಟ್ಸ್ಗಳಿಗಾಗಿರ್ಬೋದು, ನನ್ನ ನ್ಯೂ ಫಾಲೋವರ್ಸ್ಗಾಗಿರ್ಬೋದು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋದ ಕನ್ಕ್ಲೂಷನ್ ಏನಂದ್ರೆ,
ನಾನು ಯಾವ ರೀತಿ ರುಟೀನ್ ಅನ್ನ ಸೆಟ್ ಮಾಡ್ಕೊಂಡೆ ಆ ರೀತಿ ರುಟೀನ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಎರಡನೇದು ಬಿಂದಾಸ್ ಆಗಿರಿ. ಮೂರನೇದು ನಿಮ್ಮ ದೇಹಕ್ಕೆ ಏನ್ ಸರಿ ಬರುತ್ತೆ ಅದನ್ನ ತಿಳ್ಕೊಳ್ಳಿ. ಯಾವುದು ಮೆಥಡ್ ಸರಿ ಬರುತ್ತೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ವರ್ಕೌಟ್ಸ್ ಅನ್ನ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಹೆಲ್ತ್ ಅಕಾರ್ಡಿಂಗ್. ಕೆಲವೊಬ್ರದ್ದು ಕಂಡೀಷನ್ ಬೇರೆ ಇರುತ್ತೆ, ಕೆಲವೊಬ್ರದ್ದು ಬೇಸಿಕ್ ಲೆವೆಲ್ ಅಲ್ಲಿ ಇರ್ತಾರೆ, ಕೆಲವೊಬ್ರು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರ್ತಾರೆ. ಅದ್ರ ಪ್ರಕಾರ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಪ್ರಾರಂಭದಲ್ಲಿ ನಿಧಾನವಾಗಿ ಸ್ಟಾರ್ಟ್ ಮಾಡಿ. ನಿಧಾನಗತಿ ಅಂದ್ರೆ ಸ್ವಲ್ಪ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ವಿಡಿಯೋ ನೋಡಿ, 10 ಸಲಹೆಗಳನ್ನ ನೋಡಿ, ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಹೇಳಿರೋ ಟಿಪ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ನಿಮಗೆ ಕರೆಕ್ಟ್ ಒಂದು ಮೆಥಡ್ ಗೊತ್ತಾಗುತ್ತೆ, ನಾನು ಇನ್ ಮುಂದೆ ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್, ಯಾಕೋ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ವಿಡಿಯೋಸ್ ಅನ್ನ ಮತ್ತೊಂದ್ಸರಿ ನೋಡಿ. ಒಂದು ವಿಷಯವನ್ನ ರಿಪೀಟೆಡ್ಲಿ ನೋಡಿದಾಗ ನಾನು ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಏನು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ. ಸರಿನಾ? ಇನ್ನು ಅದಷ್ಟೇ ಅಲ್ಲದೆ ನೆಕ್ಸ್ಟ್ ನಮ್ದು ವೆಯ್ಟ್ ಲಾಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿ ತಿಂಗಳು ನಾನು ನನ್ನ ವೆಯ್ಟ್ ಲಾಸ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಈ ವೆಯ್ಟ್ ಲಾಸ್ ಬ್ಯಾಚ್ ಅಲ್ಲಿ ನಾನೇನು ಇಷ್ಟು ದಿನ ಊಟ ಮಾಡೋದನ್ನ ನೋಡಿದ್ರಲ್ಲ, ಮನೆ ಊಟ, ಇದೇ ತರ ಮನೆ ಊಟ ಮಾಡ್ಕೊಂಡು ಹೇಗೆ ನೀವು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸಪ್ರೇಟ್ ಡಯಟ್ ಪ್ಲಾನ್ ಬರುತ್ತೆ, ಸಪ್ರೇಟ್ ವರ್ಕೌಟ್ ಬರುತ್ತೆ, ಲೈವ್ ಕ್ಲಾಸ್ ಇರುತ್ತೆ. ಹಾಗೇನೆ ನಾನು ಆವಾಗಲೇ ಹೇಳಿದಾಗೆ ಹೊರಗಡೆ ಹೋದಾಗ, ಮನೇಲಿದ್ದಾಗ, ಫಂಕ್ಷನ್ಸ್ಗಳಲ್ಲಿ ನೀವು ನಿಮ್ಮ ಮೈಂಡ್ ಅನ್ನ ಯೂಸ್ ಮಾಡ್ಕೊಂಡು ಹೇಗೆ ನಿಮ್ಮ ಡಯಟ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀರಾ, ಐಡಿಯಲ್ ವೇಟ್ ರೀಚ್ ಆದ್ಮೇಲೆ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ, ಇದೆಲ್ಲವನ್ನು ನಾನು ನನ್ನ ಪ್ರತಿಯೊಂದು ವೇಟ್ ಲಾಸ್ ಬ್ಯಾಚ್ ದವರೆಗೂ ಪ್ರತಿಯೊಂದು ಕ್ಲೈಂಟ್ಗೂ ತಿಳಿಸಿ ಹೇಳ್ಬಿಡ್ತೀನಿ. ಯಾಕಂದ್ರೆ ನಂದು ಒಂದೇ ಉದ್ದೇಶ, ಯಾರೆಲ್ಲ ನನ್ನ ವೇಟ್ ಲಾಸ್ ಬ್ಯಾಚ್ ನ ಜಾಯಿನ್ ಆಗಿದಾರಲ್ಲ ಅವರು ಮುಂದೆ ಯಾವುದೇ ಡಯಟಿಷಿಯನ್ ಅನ್ನ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇರಬಾರ್ದು, ಅಷ್ಟು ಅವರಿಗೆ ನಾಲೆಜ್ ಕೊಡ್ಬೇಕು ಅಂತ. ರಿಸಲ್ಟ್ಸ್ ಗಳ ಬಗ್ಗೆ ಏನಾದ್ರು ಡೌಟ್ ಇದೆ ಅಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಚೆಕ್ ಮಾಡಬಹುದು. ನ್ಯೂಟ್ರಿಷನಿಸ್ಟ್ ಇನ್ ಕನ್ನಡ ಅಂತ ಒಂದು ಪೇಜ್ ಇದೆ, ಫಿಟ್ ಕರ್ನಾಟಕ ಮಿಷನ್ ಅಂತ ಒಂದು ಪೇಜ್ ಇದೆ, ಅಲ್ಲಿ ಬರೀ ನಾನು ರಿಸಲ್ಟ್ಸ್ ಅನ್ನೇ ಹಾಕಿದ್ದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇಷ್ಟೊತ್ತು ಹೇಳಿರುವಂತಹ ಎಲ್ಲ ಟಿಪ್ಸ್ ಅನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬ್ಲೈಂಡ್ ಆಗಿ ಎಲ್ಲವನ್ನ ವಿಶ್ವಾಸ ಮಾಡೋದು, ಬ್ಲೈಂಡ್ ಆಗಿ ಅವ್ರು ಅದನ್ನ ತಿಂತಾರೆ ಇವ್ರು ಇದನ್ನ ತಿಂತಾರೆ ಅಂತ ಸುಮ್ನೆ ನೀವು ತಿನ್ನೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮ ಆರೋಗ್ಯ ಅವರ ಆರೋಗ್ಯ ಬೇರೆ ಬೇರೆ, ಅವರ ವಾತಾವರಣ ನಿಮ್ಮ ವಾತಾವರಣ ಬೇರೆ ಬೇರೆ, ಅವರು ಬೆಳೆದು ಬಂದಿರುವಂತ ರೀತಿ ನೀವು ಬೆಳೆದು ಬಂದಿರುವಂತ ರೀತಿ ಬೇರೆ ಬೇರೆ. ನಿಮಗೆ ಸೆಟ್ ಆಗೋ ತರ, ನಿಮಗೆ ಸರಿ ಹೊಂದೋ ತರ ಡಯಟ್ ಅನ್ನ ಫಾಲೋ ಮಾಡಿ. ಸ್ವಲ್ಪ ವೆಚ್ಚ ಮಾಡಿ, ಏನೂ ತೊಂದರೆ ಆಗೋದಿಲ್ಲ. ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ನೀವು ಹೆಲ್ತ್ ಅಲ್ಲಿ ಒಂದು 3 ತಿಂಗಳು ಸರಿಯಾಗಿ ಗಮನ ಹರಿಸ್ಬಿಟ್ರೆ ಆಮೇಲೆ ಎಲ್ಲವೂ ಸಲೀಸಾಗಿ ಸರಾಗವಾಗಿ ನಡೀತಾ ಹೋಗುತ್ತೆ. ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದ್ರೆ ನನ್ನ ಪ್ರಕಾರ ಡಯಟ್ ಮಾಡೋದು ಅಂದ್ರೆ ಬರೀ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡೋದು ಅಷ್ಟೇ ಅಲ್ಲ, ಹೊಲಿಸ್ಟಿಕ್ ಅಪ್ರೋಚ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯಕರವಾಗಿ ಎಲ್ಲವನ್ನ ನಡ್ಸ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಹಾಗಿದ್ರೆ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ನೀವು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಹಾಗೆ ವೇಟ್ ಲಾಸ್ 10 ಟಿಪ್ಸ್ ಏನಿದೆ ಅದನ್ನ ನೋಡೋದನ್ನ ಮರಿಬೇಡಿ. ಯಾಕಂದ್ರೆ ಅದನ್ನ ನೋಡಿದ್ರೆ ಇದಕ್ಕಿಂತ ಚೆನ್ನಾಗಿ ಐಡಿಯಾ ಸಿಗುತ್ತೆ. ಡೀಟೇಲ್ ಆಗಿ ಎಲ್ಲ ವಿಷಯವನ್ನ ಅದರಲ್ಲಿ ಹೇಳಿದೀನಿ. ಹಾಗೇನೆ ನೆಕ್ಸ್ಟ್ ಬ್ಯಾಚ್ ವೇಟ್ ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಎನ್ಕ್ವೈರಿ ಮಾಡಬೇಕು, ಹೇಗಿರುತ್ತೆ, ಎಷ್ಟು ದಿನ ಇರುತ್ತೆ, ಅಮೌಂಟ್ ಎಷ್ಟು ಅಂತ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಇನ್ಫಾರ್ಮೇಶನ್ಸ್ ಅನ್ನ ತಗೋಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಅಂಡ್ ವಿಡಿಯೋನ ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆಯ್ತಾ?